ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ಓಂ ಶ್ರೀ ಗುರುದತ್ತ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭಿಸುವ ಮೊದಲು ನನಗೆ ಈ ತಾಂತ್ರಿಕ ವಿದ್ಯೆಗಳನ್ನು ಬೋಧಿಸಿದಂತಹ ನನ್ನ ಪೂಜ್ಯ ಗುರುಗಳ ಪಾದ ಚರಣಗಳಿಗೆ ನಮಸ್ಕರಿಸುತ್ತಾ, ಹಾಗೆ ನನ್ನನ್ನು ಇಷ್ಟರ ಮಟ್ಟಿಗೆ ಆಧರಿಸ್ತಾ ಇರತಕ್ಕಂತಹ ನನ್ನ ವೀಕ್ಷಕ ಮಿತ್ರರಾದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ. ಮಿತ್ರರಾದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಈ ಸಂಚಿಕೆಯಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ದೈವಿಕ ಸಂಖ್ಯೆಗಳನ್ನು ಆಧರಿಸಿ ರಚಿಸುವಂತಹ ಧನಾಕರ್ಷಣ ಯಂತ್ರವನ್ನು ತಿಳಿಸಲಿದ್ದೇನೆ. ಮೊದಲಿಗೆ ನನ್ನ ವೀಕ್ಷಕ ಮಿತ್ರರು ಅನೇಕ ಸಂಖ್ಯೆಯಲ್ಲಿ ಕರೆ ಮಾಡಿ, ಗುರುಗಳೇ, ಜೀವನದಲ್ಲಿ ಬಹಳಷ್ಟು ನೊಂದಿದ್ದೇವೆ, ಮುಖ್ಯವಾಗಿ ಆರ್ಥಿಕ ಸಮಸ್ಯೆಗಳು, ಕೈಗೆ ಬಂದಂತಹ ಹಣ ಖರ್ಚಿನ ದಾರಿಗಳು ಹೆಚ್ಚಾಗಿವೆ, ಯಾವುದಾದರೂ ಉಪಾಯದಿಂದ ಆರ್ಥಿಕವಾಗಿ ಅಭಿವೃದ್ಧಿಯಾಗಲು ಒಂದು ಮಾರ್ಗವನ್ನು ತಿಳಿಸಿಕೊಡಿ ಎಂದು ಅನೇಕರು ವಿಚಾರಣೆಯನ್ನು ಮಾಡಿರ್ತಾರೆ. ಈ ದಿನ ದೈವಿಕ ಸಂಖ್ಯೆಗಳಿಂದ ಆಧರಿಸಿದಂತಹ ಒಂದು ಧನಾಕರ್ಷಣ ಯಂತ್ರವನ್ನು ರಚನೆ ಮಾಡೋದನ್ನು ತೋರಿಸಿಕೊಡ್ತೇನೆ. ಅನೇಕರು ಸಾಕಷ್ಟು ಪ್ರಯತ್ನ ಮಾಡಿದ್ದೇನೆ ಗುರುಗಳೇ, ನಿಮ್ಮಂತೆ ಅನೇಕ ಗುರುಗಳು ತಿಳಿಸಿದಂತಹ ವ್ರತಗಳು, ಉಪವಾಸಗಳು, ಹಾಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಮಾಡಿದ್ದೇನೆ, ಆದರೂ ಭಗವಂತ ನನಗೆ ಕರುಣೆ ಎಂಬುದು ತೋರಿಸ್ತಿಲ್ಲ. ನಾನು ಮಾಡ್ತಕ್ಕಂತಹ ಕಾರ್ಯಗಳಲ್ಲಿ ಆ ಭಗವಂತನ ಸಹಕಾರ ಸಿಗ್ತಿಲ್ಲ. ಅನೇಕ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಕರೆಗಳನ್ನು ನೋಡಿ, ವ್ಯಾಪಾರ ಇರಬಹುದು, ನೀವು ಮಾಡ್ತಕ್ಕಂತಹ ಯಾವುದೇ ಕೆಲಸ ಕಾರ್ಯಗಳಿರಬಹುದು, ಅಥವಾ ನೀವು ಸಾಲವಾಗಿ ಕೊಟ್ಟಿರ್ತಕ್ಕಂತಹ ಹಣ ನಿಮಗೆ ಹಿಂತಿರುಗಿ ಬರಲು, ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಉಳಿಯಲು. ಅಂದರೆ ಕೆಲವರಿಗೆ ಸಂಪಾದನೆ ಇರ್ತದೆ, ಆದರೆ ಆ ಸಂಪಾದನೆಗೆ ಸರಿಯಾಗಿರ್ತಕ್ಕಂತಹ ಅನೇಕ ರೀತಿಯ ಖರ್ಚಿನ ಮಾರ್ಗಗಳು ಸಹ ಇರುತ್ತವೆ. ಬಂದಂತಹ ಹಣ, ನೀವು ಸಂಪಾದಿಸಿದಂತಹ ಹಣ, ಅಂದರೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ತಕ್ಕಂತಹ ಸಂಪಾದನೆ ಏನಿದೆ, ಆ ಸಂಪಾದನೆಗೆ ಖರ್ಚುಗಳು ಬೀಳದ ರೀತಿ ಬಂದಿರತಕ್ಕಂತಹ ಹಣ ಮನೆಯಲ್ಲೇ ಉಳಿಯಲು ಈ ಒಂದು ಉಪಾಯ ಅದ್ಭುತವಾದಂತಹ ಉಪಾಯ. ವೀಕ್ಷಕರೇ, ನಾನು ಪ್ರತಿ ಬಾರಿಯೂ ಹೇಳುತ್ತೇನೆ, ನಿಮಗೆ ತಾಂತ್ರಿಕ ವಿದ್ಯೆಗಳು, ದೈವಿಕ ಪೂಜಾ ವಿಧಾನಗಳು ತಿಳಿದುಕೊಳ್ತಕ್ಕಂತಹ ಆಸಕ್ತಿ ಇದ್ದರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ನೂ ಹೆಚ್ಚಿನ ಇದೇ ರೀತಿಯ ಉಪಾಯಗಳನ್ನು ತಿಳಿದುಕೊಳ್ಳಲು ನೀವು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆಯೂ ಸಹ ಈ ರೀತಿ ಅನೇಕ ತಾಂತ್ರಿಕ ಉಪಾಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರಗಳನ್ನು ನನ್ನ ಚಾನಲ್ನಲ್ಲಿ ತೋರಿಸಿಕೊಟ್ಟಿದ್ದೇನೆ. ನೀವು ನಮ್ಮ ಪ್ಲೇಲಿಸ್ಟಲ್ಲಿ ಹೋದರೆ ನಿಮ್ಮ ಸಮಸ್ಯೆಗೆ ಸಂಬಂಧಿಸಿದಂತಹ ಪರಿಹಾರ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಹಾಗೆ ಯಾವುದನ್ನು ನೀವು ಆಚರಿಸಲು ಸಾಧ್ಯವಿದೆಯೋ ಅಂತಹ ಪರಿಹಾರಗಳನ್ನು ಪ್ರಯತ್ನವನ್ನು ಮಾಡಬಹುದು. ಈಗ ಈ ಧನಾಕರ್ಷಣೆ ಯಂತ್ರವನ್ನು ಪ್ರಾರಂಭಿಸೋದು, ಅಂದರೆ ರಚನೆ ಮಾಡ್ತಕ್ಕಂತಹ ದಿನ ಗುರುವಾರ ಅಥವಾ ಶುಕ್ರವಾರ ಸಂಜೆ 6:30ರಿಂದ ರಾತ್ರಿ 9 ಗಂಟೆಯ ಮಧ್ಯಕಾಲದಲ್ಲಿ ಈ ಒಂದು ಯಂತ್ರವನ್ನು ರಚನೆ ಮಾಡಬೇಕು. ಯಂತ್ರ ರಚನೆ ಮಾಡಲಿಕ್ಕೆ ನೀವು ಯಾವುದಾದ್ರೂ ಒಂದು ಬಿಳಿಯ ಹಾಳೆಯನ್ನು ಉಪಯೋಗಿಸಬಹುದು. ಯಂತ್ರವನ್ನು ರಚನೆ ಮಾಡಲಿಕ್ಕೆ ಬಿಳಿಯ ಹಾಳೆಯ ಮೇಲೆ ಹಸಿರು ಬಣ್ಣದಲ್ಲಿರ್ತಕ್ಕಂತಹ ಪೆನ್ ಅಥವಾ ಮಾರ್ಕರ್ನ ಸಹಾಯದಿಂದ ಯಂತ್ರವನ್ನು ರಚನೆ ಮಾಡಬಹುದು. ಮೊದಲಿಗೆ ಒಂದು ಚೌಕಾಕಾರವನ್ನು ರಚನೆ ಮಾಡಬೇಕಾಗಿರ್ತದೆ. ಬಿಳಿ ಹಾಳೆಯ ಮೇಲ್ಭಾಗದಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ. ಹಾಗೆ ಈ ರೀತಿ ಒಂದು ಚೌಕಾಕಾರವನ್ನು ರಚನೆ ಮಾಡಿಕೊಳ್ಳಿ. ಗುರುವಾರ ಅಥವಾ ಶುಕ್ರವಾರ ಈ ರೀತಿ ಯಂತ್ರವನ್ನು ರಚನೆ ಮಾಡಬಹುದು. ನೋಡಿ, ನಾನು ಬಹಳಷ್ಟು ಸಮಸ್ಯೆಗಳಿಗೆ ಸಂಬಂಧಿಸಿದ ಹಾಗೆ ಅನೇಕ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಆದರೆ ಈ ಪರಿಹಾರಗಳನ್ನು ಪ್ರಯತ್ನ ಮಾಡುವಾಗ ನಾವು ಮಾಡ್ತಕ್ಕಂತಹ ಪ್ರಯತ್ನಗಳಲ್ಲಿ
ನಂಬಿಕೆ ಇರಬೇಕು. ಪರಿಪೂರ್ಣವಾದ ನಂಬಿಕೆಯಿಂದ ಪ್ರಯತ್ನ ಮಾಡಿ. ಆಗಲೇ ನೀವು ಮಾಡ್ತಕ್ಕಂತಹ ಉಪಾಯಗಳಲ್ಲಿ ಶೀಘ್ರವಾಗಿ ಫಲವನ್ನು ಕಾಣಲಿಕ್ಕೆ ಸಾಧ್ಯ ಇರ್ತದೆ. ಈ ರೀತಿ ಎಡದಿಂದ ಬಲಬದಿಗೆ ಹಾಗೆ ಮೇಲಿಂದ ಕೆಳಬದಿಗೆ 3 ಮನೆಗಳು ಬರುವ ರೀತಿ ಒಂದು ಯಂತ್ರವನ್ನು ರಚನೆ ಮಾಡಿಕೊಳ್ಳಿ. ಯಾವುದೇ ಖರ್ಚಿಲ್ಲ. ಕೆಲವೆಲ್ಲವೂ ಸಹ ಸ್ವತಃ ನಾವೇ ನಮ್ಮ ಕೈಯಲ್ಲೇ ಪ್ರಯತ್ನ ಮಾಡಬಹುದು. ಈ ರೀತಿ 3 ಮನೆಗಳು ಬರುವ ರೀತಿ ಒಂದು ಚೌಕಾಕಾರವನ್ನು ರಚಿಸ್ಕೊಳ್ಳಿ. ಯಂತ್ರದ ಮೇಲ್ಭಾಗದಲ್ಲಿ ಓಂ ಶ್ರೀ ಧನಲಕ್ಷ್ಮಿಯೇ ನಮಃ ಈ ರೀತಿ ಯಂತ್ರದ ಮೇಲ್ಭಾಗದಲ್ಲಿ ಓಂ ಶ್ರೀ ಧನಲಕ್ಷ್ಮಿಯೇ ನಮಃ. ನಂತರ ಈ ಯಂತ್ರದ ಮಧ್ಯಭಾಗದಲ್ಲಿ ಧನಾಕರ್ಷಣೆಯಾಗ್ತಕ್ಕಂತಹ ದೈವಿಕ ಸಂಖ್ಯೆಗಳನ್ನ ಬರೀಬೇಕಾಗಿರ್ತದೆ. ಮೊದಲನೇ ಸಾಲಿನಲ್ಲಿ 8, 1, 6, ಎರಡನೇ ಸಾಲಿನಲ್ಲಿ 3, 5, 7 ಎಂಬ ಸಂಖ್ಯೆಯನ್ನು ಬರೆಯಿರಿ. ಕೊನೆಯ ಸಾಲಿನಲ್ಲಿ 4, 9 ಮತ್ತು 2 ಎಂಬ ಸಂಖ್ಯೆಯನ್ನು ಬರೆಯಿರಿ. ತುಂಬ ಸರಳವಾಗಿರ್ತಕ್ಕಂತಹ ಸಂಖ್ಯೆಗಳಿಂದ ಕೂಡಿರ್ತಕ್ಕಂತಹ ಯಂತ್ರ. ತುಂಬ ಸರಳವಾಗಿದೆ. ಇವೆಲ್ಲವೂ ಲಾಭ ಪಡೀಲಿಕ್ಕೆ ಸಾಧ್ಯವಾ? ಅನೇಕ ತಾಂತ್ರಿಕ ಉಪಾಯಗಳಿರಬಹುದು, ಪೂಜಾ ವಿಧಾನಗಳಿರಬಹುದು. ಇಲ್ಲಿ ಈ ದೈವಿಕ ಸಂಖ್ಯೆಗಳು, ಈ ಸಂಖ್ಯೆಗಳಿಗೆ ಆ ಒಂದು ಶಕ್ತಿ ಎಂಬುದಿರ್ತದೆ. ಈ ಒಂದು ಸಂಖ್ಯೆಗಳನ್ನ ನೀವು ಹಸಿರು ಬಣ್ಣದ ಪೆನ್ ಅಥವಾ ಮಾರ್ಕರ್ನ ಸಹಾಯದಿಂದ ಈ ಒಂದು ಯಂತ್ರವನ್ನು ರಚನೆ ಮಾಡಿಕೊಳ್ಬಹುದು. ಗುರುವಾರ ಅಥವಾ ಶುಕ್ರವಾರ ಸಂಜೆ 6ರಿಂದ 9 ಮಧ್ಯಕಾಲದಲ್ಲಿ ಈ ರೀತಿ ಒಂದು ಯಂತ್ರವನ್ನು ರಚನೆ ಮಾಡಿಕೊಂಡು ಸದಾ ಈ ಯಂತ್ರ ನಿಮ್ಮ ಬಳಿ ಇಟ್ಕೊಳ್ಳಿ. ನೀವು ಹೊರಗಡೆ ಹೋಗುವಾಗ, ನಿಮ್ಮ ಕೆಲಸದ ನಿಮಿತ್ತ ಅಥವಾ ನಿಮ್ಮ ಒಂದು ಬಿಸ್ನೆಸ್ ವ್ಯಾಪಾರ ನಿಮಿತ್ತ ಈ ಯಂತ್ರ ಸದಾ ನಿಮ್ಮ ಒಂದು ಪ್ಯಾಕೆಟಲ್ಲಿ ಇಟ್ಕೊಳ್ಳಿ. ಹೆಣ್ಮಕ್ಳಾದರೆ ನಿಮ್ಮ ಒಂದು ವ್ಯಾನಿಟಿ ಬ್ಯಾಗ್ ಅಥವಾ ಪರ್ಸಲ್ಲಿ ಇಟ್ಕೊಳ್ಳಿ. ಯಂತ್ರದ ಸಹಾಯದಿಂದ ಧನಾಕರ್ಷಣೆ ಆಗ್ತದೆ. ವ್ಯಾಪಾರ ಸ್ಥಳದಲ್ಲಿ ಈ ಯಂತ್ರವನ್ನು ರಚಿಸಿ, ಯಂತ್ರವನ್ನು ನೀವು ಪ್ಲಾಸ್ಟಿಕ್ ಶೀಟಿಂದ ಈ ಒಂದು ಬಿಳಿ ಹಾಳೆಯನ್ನು ಲ್ಯಾಮಿನೇಟ್ ಮಾಡಿ ನಿಮ್ಮ ಒಂದು ಕ್ಯಾಶ್ ಬಾಕ್ಸಲ್ಲಿ ಅಥವಾ ನಿಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಿ ಇಟ್ಕೊಳ್ಳಿ. ಮನೆಯಲ್ಲಾದರೆ ನಿಮ್ಮ ಒಂದು ದೇವರ ಕೋಣೆಯಲ್ಲಿಡಿ ಅಥವಾ ಇನ್ನೊಂದು ಯಂತ್ರವನ್ನು ರಚನೆ ಮಾಡಿಕೊಳ್ಳಿ. ಫೀಲ್ಡ್ ವರ್ಕ್ ಮಾಡ್ತಕ್ಕಂಥವ್ರು ಯಾರು ಮನೆಯಿಂದ ಹೊರ ಹೋಗಿ ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡ್ತೀರಿ, ಪ್ರತಿಯೊಬ್ಬರು ಈ ಯಂತ್ರವನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋದ್ರಿಂದ ವ್ಯಾಪಾರದಲ್ಲಿ ಏಳಿಗೆ ಕಾಣಲು, ವ್ಯಾಪಾರ ಅಭಿವೃದ್ಧಿಯಾಗಲು, ಧನಲಾಭ, ಸಾಲವಾಗಿ ಕೊಟ್ಟಂತಹ ಹಣ ಮರಳಿ ಬರ್ತದೆ. ನೀವು ವ್ಯಕ್ತಿ ಹತ್ರ ನೀವು ಕೊಟ್ಟಿರ್ತಕ್ಕಂತಹ ಪರ್ಸನ್ ಯಾರಿದ್ದಾರೆ ಆ ಹಣ ಎಷ್ಟೇ ಪ್ರಯತ್ನ ಪಟ್ಟರೂ ಹಿಂತಿರುಗ್ತಾ ಇರಲ್ಲ. ಈ ರೀತಿ ಯಂತ್ರವನ್ನು ರಚನೆ ಮಾಡಿಕೊಳ್ಳಿ. ನೇರವಾಗಿ ಹೋಗಿ ಆ ವ್ಯಕ್ತಿ ಹತ್ರ ನಿಮ್ಮ ಹಣವನ್ನು ಹಿಂದಕ್ಕೆ ನೀಡುವಂತೆ ಕೇಳಿ ನೋಡಿ. ಯಂತ್ರದ ಸಹಾಯದಿಂದ ನಿಮ್ಮ ಹತ್ರ ಸಾಲ ಪಡೆದಿರತಕ್ಕಂತಹ ವ್ಯಕ್ತಿ ನಿಮಗೆ ಹಣವನ್ನು ಮರಳಿಸುವಂತಹ ಮನಸ್ಸನ್ನಾದರೂ ಮಾಡ್ತಾರೆ. ಹಾಗೆ ನಿಮ್ಮ ಹಣವನ್ನು ಹಿಂತಿರುಗಿಸಲು ಪ್ರಯತ್ನವನ್ನು ಮಾಡಿ. ನಿಮ್ಮ ಹಣ ನಿಮಗೆ ಹಿಂತಿರುಗೋದ್ರಲ್ಲಿ ಯಾವುದೇ ಸಂಶಯ ಎಂಬುದಿರಲ್ಲ. ಅನಗತ್ಯವಾಗಿ ಬೀಳ್ತಕ್ಕಂತಹ ಖರ್ಚುಗಳು ಬಾಗಿಲುಗಳು ಮುಚ್ಚಿಕೊಳ್ಳುತ್ತವೆ, ಖರ್ಚುಗಳು ಕಡಿಮೆ ಆಗುತ್ತವೆ. ಶೀಘ್ರ ಧನ ಲಾಭ, ಅತ್ಯಂತ ಶಕ್ತಿಯುತವಾದಂತಹ ಈ ದೈವಿಕ ಸಂಖ್ಯೆಗಳು ತುಂಬ ಸರಳವಾಗಿರುತ್ತವೆ. ನಮ್ಮ ಜನಗಳಿಗೆ ಹೇಳಲೇಬೇಕಾದಂತಹ ಪರಿಸ್ಥಿತಿ. ಈಗ ನಾನು ಪುಕ್ಕಟೆ ಸಲಹೆಗಳು ಇಷ್ಟವಾಗೋದು. ಕೆಳಗಡೆ ಕಾಮೆಂಟ್ನಲ್ಲಿ ಭಾಳಷ್ಟು ನೋಡಿದ್ದೇನೆ. ಈ ರೀತಿಯ ಫಲಗಳು ನಾನು ಪ್ರಯತ್ನ ಪಟ್ಟಿದ್ದೇನೆ ಅಂದರೆ ಬೇರೆ ಬೇರೆ ವಿಚಾರವಾಗಿ ಅನಗತ್ಯವಾಗಿ ಕೆಲವೊಂದು ಕಾಮೆಂಟ್ಗಳನ್ನು ಹಾಕ್ತಿರ್ತಾರೆ. ಸೊ ನಾನು ಕೆಲವೊಂದು ಕಾಮೆಂಟ್ಗಳಿಗೆ ಉತ್ತರಿಸುತ್ತೇನೆ. ಧರ್ಮಬದ್ಧವಾದಂತಹ ನಿಮ್ಮ ಬಯಕೆಗಳು ನ್ಯಾಯಯುತವಾಗಿರಬೇಕು. ನಿಮ್ಮ ತಂತ್ರಗಳಿಗೆ ಅಥವಾ ನಾನು ಹೇಳುವಂತಹ ವಿಚಾರದಲ್ಲಿ ನಾನೇನಾದರೂ ನಿಮಗೆ ತಿಳಿಸುವಂತಹ ಕೆಲವೊಂದು ವಿಷಯಗಳು ಮರೆತಿದ್ದರೆ ನೀವು ಕಾಮೆಂಟ್ಸಲ್ಲಿ ಕೇಳೋದ್ರಿಂದ ನಾನು ನಿಮ್ಮ ಕಾಮೆಂಟ್ಗಳಿಗೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನಾಸ್ತಿಕರು ಅನಗತ್ಯವಾದಂತಹ ಕಾಮೆಂಟ್ ಬಾಕ್ಸ್ಗಳಲ್ಲಿ ನಿಮ್ಮ ಮನಸ್ಸಿಗೆ ತೋಚಿದ್ದನ್ನು ತಿಳಿಸಬಹುದು. ನಾನು ಅದನ್ನು ನೋಡುವಂತಹ ಪ್ರಯತ್ನವನ್ನು ಸಹ ಮಾಡೋದಿಲ್ಲ. ಸೊ ನಂಬಿಕೆಯಿಂದ ಪ್ರಯತ್ನ ಮಾಡಿ, ಯಾವುದೇ ಖರ್ಚಿಲ್ಲ. ನೋಡಿ,
ನಾವು ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಬಹಳಷ್ಟು ಬಾರಿ ಹೇಳಿದ್ದೇನೆ. ಯಾವುದೇ ಖರ್ಚಿಲ್ಲ. ಪ್ರಯತ್ನಂ ಸರ್ವಾರ್ಥ ಸಾಧನಂ. ನಾವು ಪ್ರಯತ್ನ ಪಟ್ಟರೆ ಯಾವುದನ್ನೂ ಸಹ ಸಾಧಿಸಬಹುದು. ವೀಕ್ಷಕರೇ, ತುಂಬ ಸರಳವಾಗಿರ್ತಕ್ಕಂತಹ ಯಂತ್ರ ರಚನೆ ಮಾಡಿದ್ದೇನೆ. ಹೆಚ್ಚಿನ ಉದ್ದದ ವಿಡಿಯೋ ಮಾಡಲಿಕ್ಕೆ ನನಗೂ ಇಷ್ಟವಾಗಲಿಲ್ಲ, ನಿಮಗೂ ಬೇಸರವಾಗುತ್ತೆ. ಧನ ಆಕರ್ಷಣೆ, ದೈವಿಕ ಸಂಖ್ಯೆಗಳಿಂದ ಕೂಡಿರ್ತಕ್ಕಂತಹ ಧನ ಆಕರ್ಷಣಾ ಯಂತ್ರವನ್ನು ತೋರಿಸಿದ್ದೇನೆ. ಸಮಸ್ಯೆಯಲ್ಲಿರ್ತಕ್ಕಂಥವ್ರು ಯಾರು ಬೇಕಾದರೂ ಯಂತ್ರವನ್ನು ರಚನೆ ಮಾಡಿಕೊಳ್ಳಬಹುದು. ಯಾವುದೇ ಜಾತಿ, ಕುಲ, ಧರ್ಮವೆಂಬ ಭೇದವಿಲ್ಲ. ಸ್ತ್ರೀಯರಾಗಿರಬಹುದು, ಪುರುಷರಾಗಿರಬಹುದು, ಯಾರಾದರೂ ಸರಿ ಈ ಒಂದು ಯಂತ್ರವನ್ನು ರಚನೆ ಮಾಡಿಕೊಳ್ಳಬಹುದು. ಯಂತ್ರ ಸದಾ ನಿಮ್ಮ ಬಳಿ ಇರೋದ್ರಿಂದ ದೈವಾನುಗ್ರಹ, ದೈವಬಲ, ನೀವು ಹೋಗ್ತಕ್ಕಂತಹ ಪ್ರತಿಯೊಂದು ಸ್ಥಳದಲ್ಲೂ ಜಯ ನಿಮ್ಮ ಪರವಾಗಿ, ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗಲಿಕ್ಕೆ, ನಿಮಗೆ ಸದಾ ಧನಲಾಭ, ಆರ್ಥಿಕ ಸಮಸ್ಯೆಗಳೆಲ್ಲ ದೂರ ಹೋಗಲಿಕ್ಕೆ ಈ ಯಂತ್ರ ಅದ್ಭುತವಾದಂತಹ ಫಲವನ್ನು ಕೊಡ್ತದೆ ಅಂತ ಹೇಳ್ತೇನೆ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮಸ್ಕಾರ. ಓಂ ನಮಃ ಶಿವಾಯ.